ದಕ್ಷಿಣ ಏಷ್ಯಾದ ಮತ್ತೊಂದು ರಾಷ್ಟ್ರದಲ್ಲಿ ಕ್ರಾಂತಿಯ ಕಿಡಿ ಹಾರಿದೆ. ಅಫ್ಘಾನ್ ಅಧಿಕಾರ ಪಲ್ಲಟ, ಲಂಕಾ ದಹನ, ಬಾಂಗ್ಲಾ ಧರ್ಮ ಕಿಚ್ಚು, ಈಗ ಮತ್ತೊಂದು ದೇಶದ ನೆಮ್ಮದಿಗೆ ಬೆಂಕಿ ಬಿದ್ದು ಸರ್ಕಾರವೇ ಪತನ ಆಗ್ಬಿಟ್ಟಿದೆ. ಯುವ ಕ್ರಾಂತಿಯ ಕಹಳೆಗೆ ಪರ್ವತನಾಡು ನೇಪಾಳ ರಕ್ತಸಿಕ್ತವಾಗಿ ಬೆಂಕಿಯ ಜ್ವಾಲೆಗೆ ಬಿದ್ದು ನರಳಾಡ್ತಾ ಇದೆ. ಭಾರತದ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ನೆರೆಯ ನೇಪಾಳದಲ್ಲಿ ಯುವ ಶಕ್ತಿಯ ಪ್ರವಾಹ ಉಕ್ಕಿದೆ. ಉಕ್ಕಿದ ಕ್ರಾಂತಿಗೆ ನೇಪಾಳ ರಾಜಕೀಯ ವ್ಯವಸ್ಥೆ ಪಾಳು ಬಿದ್ದಿದೆ. ಹಿಮಾಲಯ ತಪ್ಪಲಿನ ರಾಷ್ಟ್ರ ಅಕ್ಷರಶಃ ರಣಾಂಗಣವಾಗಿದೆ. ರಾಜಧಾನಿ ಕಠ್ಮಂಡು ಅಗ್ನಿ ಜ್ವಾಲೆಯಲ್ಲಿ ಬೇಯ್ತಾ ಇದ್ದು, ಜೆನ್ಜಿ ಆಕ್ರೋಶಕ್ಕೆ ಬೆಚ್ಚಿಬಿದ್ದ ಸೀತೆಯ ತವರಿನ ಈ ಬೆಳವಣಿಗೆಗಳು ಜಗತ್ತನ್ನೇ ದಂಗುಬಡಿಸಿದೆ. ಜೆನ್ಜಿ ಕಿಚ್ಚಿಗೆ ತಲೆಬಾಗಿದ ಪ್ರಧಾನಿ, ಜಾಗ ಖಾಲಿ. ಹಿಮಾಲಯದಲ್ಲಿ ಮೊಳಗಿದ ಕ್ರಾಂತಿ, ಸರ್ಕಾರ ಬಲಿ. ನಿನ್ನೆ ಹಿಂಸಾಚಾರ ಮತ್ತು ಪ್ರತಿಭಟನೆಗೆ ಮಣಿದ ಸರ್ಕಾರ 26 ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿದ್ದ ಆದೇಶ ವಾಪಸ್ ಪಡೆದಿತ್ತು. ತುರ್ತು ಸಚಿವ ಸಂಪುಟ ಸಭೆ ನಡೆಸಿ ತನ್ನ ಹಿಂದಿನ ನಿರ್ಧಾರವನ್ನ ಕೈಬಿಟ್ಟಿತ್ತು. ಆದರೆ ಹೋರಾಟಕ್ಕೆ ಭ್ರಷ್ಟಾಚಾರ ಪದವೊಂದು ಶಬ್ದಕೋಶಕ್ಕೆ ಸೇರಿತ್ತು. ಬೆಳಗಾಗ್ತಾ ಇದ್ದಂತೆ ಮತ್ತೆ ಶುರುವಾದ ಕಿಚ್ಚು ಆಡಳಿತಾಶಾಹಿಯನ್ನೇ ಗುರಿಯಾಗಿಸಿತ್ತು. ಪ್ರಧಾನಿ ಮನೆಗೆ ಕಲ್ಲು, ಅಧ್ಯಕ್ಷರ ಮನೆಗೆ ಬೆಂಕಿ. ನೇಪಾಳದ ದಂಗೆಗೆ ರಾಜಕೀಯ ಭ್ರಷ್ಟಾಚಾರ ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಕೊರತೆಯ ಕಾರಣ ಸಿಕ್ಕಿದೆ. ಪ್ರತಿಭಟನಾಕಾರರು ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ಮನೆ ಮೇಲೆ ಕಲ್ಲು ತೂರಿದ್ದಾರೆ. ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಪೌಡೆಲ್ ಮನೆಗೂ ನುಗ್ಗಿದ ಪ್ರತಿಭಟನಾಕಾರರು ಮನೆಯೊಳಗೆ ಇರೋ ವಸ್ತುಗಳನ್ನೆಲ್ಲ ಹೊತ್ತೊಯ್ದಿದ್ದಾರೆ. ನೇಪಾಳ ಸಂಸತ್ತಿಗೆ ಬೆಂಕಿ ಹಚ್ಚಿ ಆಕ್ರೋಶ. ಈ ಸಿಟ್ಟು ನೇಪಾಳ ಸಂಸತ್ತಿಗೂ ತಟ್ಟಿದೆ. ಸಾವಿರಾರು ಯುವಕರ ಪ್ರತಿಭಟನೆ ಕಿಚ್ಚಿಗೆ ನೇಪಾಳ ಸಂಸತ್ತು ಧಗಧಗಿಸಿದೆ. ಇನ್ನು ಮಾಜಿ ಪ್ರಧಾನಿಗಳಾದ ಪ್ರಚಂಡ ಮತ್ತು ಶೇರ್ ಬಹದ್ದೂರ್ ದೇವುಬಾ, ಇಂಧನ ಸಚಿವ ದೀಪಕ್ ಖಡ್ಕಾ ಸೇರಿ ಹಲವು ಸಚಿವರ ಮನೆಗಳು ಆಕ್ರೋಶಕ್ಕೆ ತುತ್ತಾಗಿವೆ. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ. ಬೆಳಗ್ಗೆ ಪ್ರಧಾನಿ ಶರ್ಮಾ ಓಲಿ ನಿವಾಸವು ಜನಾಕ್ರೋಶದ ಕಿಚ್ಚಿಗೆ ಬೆಚ್ಚಿ ಬಿದ್ದಿತ್ತು. ಜೆನ್ಜಿ ಹೋರಾಟಕ್ಕೆ ಬೆದರಿದ ಕೆಪಿ ಶರ್ಮಾ ಓಲಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಪರಿಸ್ಥಿತಿ ನಿಯಂತ್ರಿಸೋಕಾಗದೆ ಪಲಾಯನ ಮಾಡಿದ ಶರ್ಮಾ ದೇಶದಿಂದಲೇ ಕಾಲ್ಕೀಳಲು ಏರ್ಪೋರ್ಟ್ನಲ್ಲಿ ವಿಮಾನವೊಂದನ್ನ ಸಿದ್ಧತೆಯಲ್ಲಿ ನಿಲ್ಲಿಸಿದ್ರು. ಹಣಕಾಸು ಸಚಿವ ಬಿಷ್ಣು ಪ್ರಸಾದ್ಗೆ ಹಿಗ್ಗಾಮುಗ್ಗಾ ಹಲ್ಲೆ. ನೇಪಾಳದ ಹಣಕಾಸು ಸಚಿವ ಸಿಗಬಾರದ ಸ್ಥಳದಲ್ಲಿ ಸಿಕ್ಕಿಬಿದ್ದಿದ್ದು ಯರ್ರಾಬಿರ್ರಿ ಏಟು ತಿಂದಿದ್ದಾರೆ. ಹಣಕಾಸು ಸಚಿವ ಬಿಷ್ಣು ಪ್ರಸಾದ್ ಅದೆಷ್ಟೇ ತಪ್ಪಿಸಿಕೊಂಡು ಓಡ್ತಿದ್ರೂ ಬಿಡದ ಪ್ರತಿಭಟನಾಕಾರರು ಧರಧರನೆ ಎಳೆದೊಯ್ದು ನಡು ರೋಡಲ್ಲಿ ಹಲ್ಲೆ ಮಾಡಿದ್ದಾರೆ. ಬೀದಿ ಬೀದಿಯಲ್ಲಿ ಅಟ್ಟಾಡಿಸಿ ಥಳಿಸಿದ ಈ ದೃಶ್ಯ ಜಗತ್ತು ಬೆಚ್ಚಿಬಿದ್ದು ವೀಕ್ಷಣೆ ಮಾಡಿದೆ. ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವುಬಾಗೆ ಥಳಿತ. ಸಚಿವ ಬಿಷ್ಣು ಪ್ರಸಾದ್ಗೆ ಬೀದಿಯಲ್ಲಿ ಅಟ್ಟಾಡಿಸಿದ್ರೆ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವುಬಾ ಮನೆಯಲ್ಲಿ ಸಿಕ್ಕಿಬಿದ್ದಿದ್ರು. ಮನೆಗೆ ನುಗ್ಗಿದ ಪ್ರತಿಭಟನಾಕಾರರು ದೇವುಬಾ ಮೇಲೆ ರಕ್ತ ಚಿಮ್ಮುವಂತೆ ಥಳಿಸಿದ್ದಾರೆ. ಬಿಟ್ಬಿಡಿ ಅಂತ ಗೋಗರ್ದ್ರು ಕುಟುಂಬಸ್ಥರ ಮೇಲೂ ಅಟ್ಯಾಕ್ ಆಗಿದೆ.
ನೇಪಾಳದಲ್ಲಿ ತುರ್ತು ಪರಿಸ್ಥಿತಿ, ಹೊಸ ಸರ್ಕಾರ ರಚನೆ ಕಸರತ್ತು. ಇನ್ನು ಪ್ರಧಾನಿ ಕೆಪಿ ಶರ್ಮಾ ರಾಜೀನಾಮೆ ಘೋಷಣೆ ಬೆನ್ನಲ್ಲೇ ನೇಪಾಳದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಈ ಬೆನ್ನಲ್ಲೇ ಸೇನೆಗೆ ಆಡಳಿತ ಜವಾಬ್ದಾರಿ ಸಿಕ್ಕಿದ್ದು ವಿಮಾನ ನಿಲ್ದಾಣವನ್ನ ನೇಪಾಳ ಮಿಲಿಟರಿ ತನ್ನ ಸುಪರ್ದಿಗೆ ಪಡೆದಿದೆ. ಭಾರತದಿಂದ ನೇಪಾಳಕ್ಕೆ ವಿಮಾನ ಹಾರಾಟ ರದ್ದಾಗಿದೆ. ಕಠ್ಮಂಡು, ಗಲಭೆ ಹೆಚ್ಚಿರುವ ಭಕ್ತಪುರ ಜಿಲ್ಲೆಗಳಲ್ಲಿ ಅನಿರ್ದಿಷ್ಟಾವಧಿ ಕರ್ಫ್ಯೂ ಮುಂದುವರೆದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.